ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕಬಾರ್ದು, ಜೈಲಿಗೆ ಅಂತ ಹೋದ ಮೇಲೆ ದಿನಗಳನ್ನ ಲೆಕ್ಕ ಹಾಕಬಾರ್ದು. ಇದು ದರ್ಶನ್ರ ಸದ್ಯದ ಪರಿಸ್ಥಿತಿ. ದರ್ಶನ್ ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆ ಹೊಸ ಬೆಳವಣಿಗೆ ನಡೆದಿದೆ. ದರ್ಶನ್ ನೀಡಿದ ಆರೋಪಗಳಿಗೆ ಜೈಲಾಧಿಕಾರಿಗಳು ಪ್ರತಿಕ್ರಿಯೆ ನೀಡೋಕೆ ಸಿದ್ಧರಾಗಿದ್ದಾರೆ. ಸುಪ್ರೀಂನಲ್ಲಿ ಬೇಲ್ ಕೋರಿದ್ದ ದರ್ಶನ್ ಅರ್ಜಿಗೆ ಚಾಲೆಂಜ್. ನಟ ದರ್ಶನ್ ನೀಡಿರೋ ಕಾರಣಗಳಿಗೆ ಟಕ್ಕರ್ ಕೊಡಲು ಸಿದ್ಧತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ವಾಸ ಅನುಭವಿಸುತ್ತಿರೋ ದರ್ಶನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವುದು ಗೊತ್ತೇ ಇದೆ. ಈ ಜಾಮೀನು ಅರ್ಜಿಯಲ್ಲಿ ದರ್ಶನ್ ಸಹ ಕೈದಿಗಳಿಂದ ಬೆದರಿಕೆ, ನಿಂದನೆ, ಮೂದಲಿಕೆ ಮತ್ತು ಪ್ರಚೋದನೆ ಎದುರಿಸುತ್ತಿದ್ದೇನೆ ಅಂತ ಉಲ್ಲೇಖಿಸಿದ್ರು. ಜೊತೆಗೆ ತನ್ನ ಜೀವಿಸುವ ಹಕ್ಕು ಕಸಿಯಲಾಗಿದೆ ಎಂಬುದನ್ನು ಅರ್ಜಿಯಲ್ಲಿ ಹೇಳಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಜೈಲು ಪರಿಸ್ಥಿತಿಗಳ ಬಗ್ಗೆ ವರದಿ ನೀಡುವಂತೆ ಸೂಚನೆ ನೀಡಲಾಗಿತ್ತು. ಆದರೆ ಜೈಲು ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿಯಲ್ಲಿ ಬೇರೆನೇ ಇದೆ. ನನಗೆ ಜೈಲಿನಲ್ಲಿ ನಿಂದನೆ, ಮೂದಲಿಕೆ ಮಾಡಲಾಗ್ತಿದೆ. ಜೈಲಿನಲ್ಲಿ ನನಗೆ ಪ್ರಚೋದಿಸುವ ಕೆಲಸ ಮಾಡ್ತಿದ್ದಾರೆ. ಸಹ ಕೈದಿಗಳಿಂದ ನನಗೆ ಬೆದರಿಕೆಗಳು ಕೂಡ ಬರ್ತಿವೆ. ನನ್ನ ಜೀವಿಸುವ ಹಕ್ಕನ್ನ ಕೂಡ ಜೈಲಿನಲ್ಲಿ ಕಸಿಯಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರೋ ಆರೋಪಗಳ ಬಗ್ಗೆ ಜೈಲಾಧಿಕಾರಿಗಳು ಕೌಂಟರ್ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಸಹ ಕೈದಿಗಳಿಂದ ದರ್ಶನ್ಗೆ ಯಾವುದೇ ಸಮಸ್ಯೆ ಇಲ್ಲ. ನಿಂದನೆ, ಮೂದಲಿಕೆ, ಪ್ರಚೋದನೆ ಇದ್ಯಾವೂ ಸಹ ಆಗಿಲ್ಲ. ದರ್ಶನ್ ಸಪರೇಟ್ ಸೆಲ್ನಲ್ಲಿದ್ದು ಸಹ ಕೈದಿಗಳ ಜೊತೆ ಟಚ್ನಲ್ಲಿಲ್ಲ. ಇದೆಲ್ಲದರ ಬಗ್ಗೆ ಸಾಕ್ಷ್ಯ ಸಮೇತ ವರದಿ ಸಲ್ಲಿಸೋಕೆ ತಯಾರಿ ನಡೆದಿದೆ. ದರ್ಶನ್ರ ಸೆಲ್ ವಿಡಿಯೋ, ಸಿಸಿಟಿವಿ, ಅವರಿಗೆ ನೀಡಿರುವ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಾಕ್ಷ್ಯ ಸಮೇತ ಕಾರಾಗೃಹ ಇಲಾಖೆ ವರದಿ ನೀಡಲು ಸಜ್ಜಾಗಿದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಪ್ರಕರಣದ ವಿಚಾರಣೆ ಕಾಲಮಿತಿ ನಿಗದಿಪಡಿಸಿದೆಯಾದರೂ ಸಾಕ್ಷಿಗಳ ವಿಚಾರಣೆಯಲ್ಲಿ ವಿಳಂಬವಾಗ್ತಿದೆ. ಇದನ್ನೇ ಕಾರಣವಾಗಿರಿಸಿಕೊಂಡು ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ನೋಟಿಸ್ ಜಾರಿ ಮಾಡಿ ಸುಪ್ರೀಂ ಕೋರ್ಟ್ ಉತ್ತರಿಸುವಂತೆ ಸೂಚನೆ ಕೊಟ್ಟಿದೆ. ಇದಕ್ಕೆ ಸರ್ಕಾರದ ಪರ ವಕೀಲರು ಉತ್ತರ ರೆಡಿ ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಕುಟುಂಬದ ಸದಸ್ಯರು ವಿಶೇಷ ಭೇಟಿ ಕುರಿತು ಜೈಲು ಅಧಿಕಾರಿಗಳು ಕೇಳಿದಾಗ ವಕೀಲರ ಸಲಹೆ ಪಡೆದು ತಿಳಿಸ್ತೇನೆ ಅಂತ ದರ್ಶನ್ ಹೇಳಿದ್ದಾರೆ. ಈ ಎಲ್ಲಾ ವಿಚಾರವನ್ನ ಸಂಗ್ರಹಿಸಿರೋ ರಾಜ್ಯ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಸಮಗ್ರ ವರದಿ ಸಲ್ಲಿಸಲು ಸಿದ್ಧವಾಗಿದೆ. ಒಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರದಲ್ಲಿ ಜೈಲು ಪರಿಸ್ಥಿತಿಗಳು ಪ್ರಮುಖ ಅಂಶವಾಗಿದ್ದು, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿರೋ ವರದಿ ಪ್ರಕರಣಕ್ಕೆ ತಿರುವು ನೀಡುವ ಸಾಧ್ಯತೆ ಇದೆ. ಸಂದೇಶ್, ನ್ಯೂಸ್ ಫಸ್ಟ್ ಕ್ರೈಮ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.